ಹಾಯ್ ದೋಸ್ತರ, ನಮಸ್ಕಾರ ಎಲ್ಲರಿಗೆ. ಇವತ್ತಿನ ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ ಗ್ಲುಕಾ ಬೂಸ್ಟ್ ಅಂಥೇಳಿ ಒಂದು ಸಿರಪ್ ಬರ್ತದೆ. ಇದು ಆಡುಗಳಿಗೆ ಮತ್ತು ಕುರಿಗಳಿಗೆ, ದನಗಳಿಗೆ, ಎಮ್ಮೆ, ಆಕಳ ಎಲ್ಲಕ್ಕೂ ಬರ್ತೈತಿ. ಇದು ಎದಕ್ಕೆ ಬರ್ತೈತಿ ಮತ್ತು ಎಷ್ಟು ಹಾಕ್ಬೇಕು ಮತ್ತು ಇದು ಯಾವ ಟೈಮ್ದಾಗ ಹಾಕೋಬೇಕು, ಯಾವ ಕಂಡೀಷನ್ದಾಗ ಹಾಕೋಬೇಕು ಅನ್ನೋದು ಎಲ್ಲ ನೋಡೋಣತ್ತ. ಈಗ ಫಸ್ಟ್ ಇದು ಏನು ಗ್ಲುಕಾ ಬೂಸ್ಟ್ ನೀವೇನು ನೋಡಕತ್ತೀರಿ, ಇದೊಂದು ಎನರ್ಜಿ ಟಾನಿಕ್. ಇದು ಅದ್ರಾಗ ಏನೇನು ಇರ್ತದಪ್ಪ ಅಂತಂದ್ರೆ ಇದರ ಕಂಟೆಂಟ್ ಅಂದ್ರೆ ಪ್ರೊಪಿಲಿನ್ ಗ್ಲೈಕೋಲ್ ಇರ್ತೈತಿ, ನಿಕೋಟಿನಮೈಡ್ ಇರ್ತದೆ, ಮತ್ತು ಗ್ಲುಕೋಜೆನಿಕ್ ಫೈಟೋಕೆಮಿಕಲ್ಸ್ ಇರ್ತಾವೆ, ಮತ್ತು ಅಡಿಟಿವ್ ಟೇಸ್ಟ್ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿರ್ತಾರೆ. ಮತ್ತು ಯೂಸೇಜ್ ಅದು ಹೇಳ್ಯಾರ ಎದಕ್ಕೆ ಬರ್ತದೆ ಅಂತೇಳಿ. ಪ್ರೊವೈಡ್ ಎನರ್ಜಿ ಎನಿಮಲ್ಸ್ ತೆಗಿಸ್ಕೊಂಡು ಬರ್ತಾರೆ, ಅಂದ್ರೆ ದನಗಳಿಗೆ ಎನರ್ಜಿ ಕೊಡೋ ಸಂಬಂಧ. ಮತ್ತು ಸಪೋರ್ಟ್ ಇಮ್ಯುನಿಟಿ ತೆಗಿಸ್ಕೊಂಡು ಕೊಟ್ಟಾರ. ಮತ್ತು ಇದು ದನಗಳಿಗೆ ಅದು 200 ml ಹಾಕಬೇಕು. ಇದು ಈ ಸದ್ದ ಆಕಳುಗಳಿಗೆ ಮತ್ತು ದನಗಳಿಗೆ, ಎಮ್ಮೆಗಳಿಗೆ ಅದು 200 ml ಹಾಕೋಬೇಕು. ಮತ್ತು ಸಣ್ಣ ಆಡು ಅಥವಾ ಕುರಿಗಳು ಏನಾರ ಇದ್ದು ಅಂದ್ರೆ ಅವಕ್ಕೆ 20 ml ಹಾಕೋಬೇಕು. ಇದು ಯಾವ ಟೈಮ್ದಾಗ ಹಾಕೋಬೇಕಪ್ಪ ಅಂತಂದ್ರೆ, ಈ ಸದ್ದ ಆಕಳರ ಆಗಲಿ, ಎಮ್ಮೆರ ಆಗಲಿ, ಈಗ ದನರ ಆಗಲಿ, ಈ ಸದ್ದ ಡೆಲಿವರಿ ಆಗ್ತದೆ. ಡೆಲಿವರಿ ಹಾಕಿಸಂತ ಫುಲ್ ಮೆತ್ತಗೆ ಇರ್ತದೆ, ಫುಲ್ ಎನರ್ಜಿ ಲಾಸ್ ಆದಂಗೆ ಇರ್ತದೆ. ಫುಲ್ ಎನರ್ಜಿ ಲಾಸ್ ಆಗೋದು, ನೆಲನೇ ಹಿಡ್ದಿರ್ತದೆ, ಸ್ವಲ್ಪ ಮೆತ್ತಗೆ ಇರ್ತದೆ. ಅವಾಗ 200 ml ಡೈಲಿ ಹಾಕೋತ ಹೋಗ್ಬೇಕು. ಒಂದು ವಾರ ಅದು ಹಾಕೋಬೇಕು. ಎಕ್ದಮ್ ಏನದು ಫುಲ್ ಮತ್ತು ಹುರುಪಾಗ್ಬಿಡ್ತದೆ. ಅದೇನು ಎನರ್ಜಿ ಲಾಸ್ ಆಗಿರ್ತೈತಿ ಎಲ್ಲ ಮತ್ತು ರೀಗೇನ್ ಆಗ್ಬಿಡ್ತದೆ ಅದಕ್ಕೆ. ಮತ್ತು ಇದು ಆಡುಗಳು ಮತ್ತು ಕುರಿಗಳು ಈಗ ಭಾಳ ದಿವಸದಿಂದ ವೀಕ್ನೆಸ್ ಇರ್ತೈತಿ, ಅಂದ್ರೆ ಒಟ್ಟು ಫುಲ್ ನಳ್ಳಿ ಇರ್ತೈತಿ. ಒಟ್ಟು ಜಾಸ್ತಿ ಮೇವು ತಿನ್ನೋದಿಲ್ಲ, ಒಟ್ಟು ಮೇವು ತಿಲ್ಲರಿ ಮೆತ್ತಗಾದ್ದು ಬದುಕಿ ಏನದು ಒಂದು 20 ml. ಈಗ ಆಡ ಅಥವಾ ಕುರಿಗಳಿಗೆ ಅದನ್ನು ಡೆಲಿವರಿ ಆಗಿ ಮೆತ್ತಗೆ ಇರ್ತೈತಿ, ಒಂದೇ ಕಡೆ ಕುಂಡ್ರದು ಅದು ಮಾಡ್ತಿರ್ತದೆ. ಆ ಟೈಮ್ದಾಗ ಎನರ್ಜಿ ಸಂಬಂಧ ಅದು ಒಂದು 20 ml ಹಾಕ್ಬೇಕು. ಇದು ಗ್ಲುಕಾ ಬೂಸ್ಟ್ ಇದು ಯಾವ ಥರ ವರ್ಕ್ ಮಾಡ್ತದೆ ಅಂದ್ರೆ, ಈ ಸದ್ದು ಫುಲ್ ಏನು ಎನರ್ಜಿ ಲಾಸ್ ಹಾಕಿಸಂತ ಏನು ಈ ಸದ್ದು ಒಲಂಪಿಕ್ದಾಗ ಈ ಸದ್ದು ಈಗ ಏನು ಸ್ಪೋರ್ಟ್ಸ್ ಅದಿದ್ದಾಗ ಈಗ ಏನು ಗ್ಲುಕೋಸ್ ಅದು ಪೌಡ್ರ್ ಕೊಡ್ತಾರೆ ಓಡೋ ಮುಂದೆ, ಸ್ಪೋರ್ಟ್ಸ್ ಆಡೋ ಮುಂದೆ ಸೇಮ್ ಅದೇ ಥರ ವರ್ಕ್ ಮಾಡ್ತಾವೆ ಇದು. ಅದ್ರಾಗ ಏನು ಈ ಸದ್ದು ಬ್ಲಡ್ ಒಳಗೆ ಗ್ಲುಕೋಸ್ ಏನು ಕಂಟೆಂಟ್ ಕಡಿಮೆ ಆಗಿರ್ತದೆ, ಅದನ್ನು ಹೊಳ್ಳಿ ರೀಗೇನ್ ಮಾಡ್ತದೆ ಗ್ಲುಕೋಸ್. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ, ಇದೇನು ಗ್ಲುಕಾ ಬೂಸ್ಟ್ ಇವು ಮರಿಗಳಿಗೆ ಹಾಕ್ತಾರೆ. ಅದನ್ನು ಈಗ ಮಾರೋ ಮರಿಗಳಿಗೆ, ಟಗರು ಮರಿಗಳಿಗೆ ಅದು ಅವಾಗೇನದ ಫುಲ್ ಎನರ್ಜಿ ಬರ್ತಾವೆ. ಅಂದ್ರೆ ಇದನ್ನು ಯಾವ ಟೈಮ್ದಾಗ ಹಾಕ್ತಾರಂದ್ರೆ, ಈಗ ಅವಕ್ಕೆ ಈಗ ಮಾರಾಕಿನ ಒಂದು 10-12 ದಿವ್ಸ ಇರ್ತದೆ. ಆ ಟೈಮ್ದಾಗ ಏನದು ಒಂದು ದಿನ ಬಿಟ್ಟು ಒಂದು ದಿನ ಅಂದ್ರೆ 2 ದಿವ್ಸ ಬಿಟ್ಟು 2 ದಿವ್ಸ ಅಲ್ಟರ್ನೇಟ್ ಒಟ್ಟು ಹಾಕೋತ ಹೋಗ್ಬೇಕು. ಮರಿ ಏನದು ತಾನೇ ಭಾರಿ ಹುರುಪು ಬರ್ತಾವೆ, ಮತ್ತು ಫುಲ್ ಫಿನಿಶಿಂಗು ಭಾರಿ ಬರ್ತಾವೆ ಅದಕ್ಕೆ. ಈ ಸದ್ದು ಈಗ ಜನವರಿಗೆ ಏನದ ತಾರಿಂದ ಕಣ ಅದ, ಟಗರಿನ ಕಾಳಾಗದು. ಈಗ ಇದೇನು ಸಿರಪ್ ಇಸೋದು ನೋಡತ್ತೀರಿ, ಆಲ್ಮೋಸ್ಟ್ ಆಲ್ ಈಗ ಟಗರಿನ ಕಾಳಗೆ ಏನದು ಫುಲ್ ಎನರ್ಜಿ ಸಂಬಂಧ ಆಲ್ಮೋಸ್ಟ್ ಆಲ್ ಕೆಲವೊಬ್ರು ಏನದು ಅದ್ರ ಬಗ್ಗೆ ಗೊತ್ತಿದ್ದವರು ಯೂಸ್ ಮಾಡ್ತಾರೆ ಇದನ್ನು. ಅಂದ್ರೆ ಫುಲ್ ಭಾರಿ ಹೈ ಎನರ್ಜಿ ಕೊಡ್ತಾವೆ ಇದು. ಈಗ ಒಂದು 50ರಿಂದ 80 ಕಿಲೋ ತನಕ ಟಗರು ಏನಾರ ಇತ್ತಂದ್ರೆ, ಫುಲ್ ಭಾರಿ ಲಾರ್ಜ್ ಬಾಡಿ ಸೈಜ್ ಇತ್ತಂದ್ರೆ ಒಂದು 50 ml ಡೈಲಿ. ಈ ಸದ್ದು ನಿಮ್ಮದು ಕಣ ಇತ್ತಂದ್ರೆ, ಕಣ ಇರೋಕಿನ ಒಂದು ವಾರ ಮೊದಲೇ ದಿನ ಹಾಕೋತ ಹೋಗ್ರಿ, ಏನದು ಭಾರಿ ಎಕ್ದಮ್ ಹುರುಪು ಬರ್ತದೆ. ನೀವು ಹಾಕಿ ಒಂದು ಸರಿ ಟೆಸ್ಟ್ ಮಾಡಿರ್ಬೇಕಾರೆ ನೀವು, ಅಂದ್ರೆ ಒಂದು ಸರಿ ಹಾಕಿದ್ರೆ ಕೆಲಸ ಆಗಲಿದು. ನೀವು ಮಿನಿಮಮ್ ಕಣ ಆಗೋಕಿನ ಮೊದಲು ಒಂದು 8 ದಿವಸದ ಮೊದಲೇ ಕಂಟಿನ್ಯೂ ಹಾಕೋತ ಹೋಗ್ಬೇಕಿದ್ದಾನೆ. ತಾನೇ ಏನದು ಮರಿ ಭಾರಿ ಹುರುಪು ಬರ್ತದೆ, ನಿತ್ತಲೆ ಒಟ್ಟು ಕಾಲು ಕೆದರ್ತದೆ, ಅಷ್ಟು ಪವರ್ ಬರ್ತದೆ ಅದಕ್ಕೆ. ಅವು ಏನು ಇಂಜೆಕ್ಷನ್ ಅದು ಎಲ್ಲ ಮಾಡ್ತಾರೆ, ಅವು ತಲೆಯಾಗ ಏನು ಇಂಜೆಕ್ಷನ್ ಅದು ಮಾಡ್ತಾರೆ. ಕರೆ ಇಂಜೆಕ್ಷನ್ ಅದೇನು ಅಷ್ಟು ಭಾಳ ದಿವಸದ್ದು ನಡಿದಲ್ಲ, ಅದು ಏನು ಭಾಳ ಸೈಡ್ ಎಫೆಕ್ಟು ಇರ್ತಾವೆ. ಮರಿ ಏನದು ಮುಂದೆ ಬರ್ಬಾರ್ತಾವೆ, ವೀಕ್ ಹಾಕೋತ ಬರ್ತದೆ ಅವು ಇಂಜೆಕ್ಷನ್ ಮಾಡಿದ್ರೆ. ಆಲ್ಮೋಸ್ಟ್ ಎಲ್ಲ ನಿಮ್ಮ ಟಗರು ಪ್ರೇಮಿಗೆಲ್ಲ ಶೇರ್ ಮಾಡಿರಿ. ಇದು ಒಂದು ಗ್ಲುಕಾ ಬೂಸ್ಟ್ ಏನದು ಹಾಕಿ ಟೆಸ್ಟ್ ಮಾಡಿರ್ಬೇಕಾರೆ, ನೀವು ಟೆಸ್ಟ್ ಮಾಡಿ ಏನದು ನೀವು ಕಣಕ್ಕೆ ಒಯ್ಯಿರ್ಬೇಕಾರೆ 8 ದಿವಸದ ಮೊದಲೇ. ಮತ್ತು